ಅಥವಾ ಸೋತರು ಸಹಿತ ಟೋಟಲ್ ಆಗಿ ಸಿದ್ದರಾಮಯ್ಯನ ವ್ಯಕ್ತಿತ್ವ ಇಲ್ಲೇ ಏನಪ್ಪ ಅಂತಂದ್ರೆ ಎತ್ತರಕ್ಕೆ ಬೆಳೆದು ನಿಂತು, ಜೊತೆಗೆ ತಮ್ಮ ನಂತರದಲ್ಲಿ ಯಾರು ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಸತೀಶ್ ಅವ್ರ ಮೂಲಕ ಉತ್ತರ ಕೊಟ್ಟಿದ್ದಾರೆ ಜನಕ್ಕೆ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಸತೀಶ್ ಅವರು ಆದರೂ ಸಹಿತ ಜನಪರವಾದಂಥ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಯಾರೂ ತಿಳಿಯೋ ಅವಶ್ಯಕತೆ ಇಲ್ಲ, ಅವರು ಹಾಗೆ ಆಗ್ತಿರ್ತಾರೆ. ಯಾರು ಜನರ ಸಲುವಾಗಿ ಇಲ್ಲಿವ್ರಿಗೆ ತಪ್ಪು ಹಿಂದೆ ಏನಾಗ್ಯದೋ ಹೋಗ್ಯದೋ ಬಿಟ್ಟದೋ ಆ ಮಾತು ಬೇರೆ. ಇನ್ನು ಮೇಲೆ ಆಗುವಂಥ ಕೆಲಸಗಳಿಗೆ ಪ್ರತಿಯೊಂದಕ್ಕೂ ಅವ್ರು ಜವಾಬ್ದಾರಿ ಆಗ್ತಾ ಹೋಗ್ತಾರೆ ಅನ್ನೋ ಸಹಿತ ನಾವಿಲ್ಲಿ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಯಾಕಂದ್ರೆ ಜನನೂ ಇವತ್ತು ಭಾಳ ಎಚ್ಚರಗೊಂಡಿದ್ದಾರೆ ಅನ್ನೋದಕ್ಕೆ ಈ ಒಂದು ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಮಾತನಾಡಿದ್ದನ್ನು ಗಮನಿಸಿದಾಗ ಅನ್ನಿಸ್ತಾ ಇದೆ. ಮತ್ತು ಅದೇ ಕಾಲಕ್ಕೆ ಇಬ್ಬರಿಗೂ ಒಂದಲ್ಲೇ ಕೊಡ್ತಾ ಇದ್ದಾರೆ, BJP ಮತ್ತು ಕಾಂಗ್ರೆಸ್ಸಿಗೆ ಇಲ್ಲಿ ದಾವಣಗೆರೆಯಲ್ಲೇ ಆ ಒಂದು ಸಮಾನ ಒಂದಿಷ್ಟೇನು ಕಡಿಮೆ ಅಂತಲ್ಲಿ ಗೆಲುವು ಸೋಲು. ಅಲ್ಲೂ ಸಹ ಜನ ಕಾಂಗ್ರೆಸ್ಸಿಗೆ ಒತ್ತಾಸೆ ಇದ್ದರೂ ಸಹ ಒಂದೇನೋ ಅವರಿಗೆ ಅಪಮಾನ ಆಗಿದೆ ಅನ್ನೋ ಕಾರಣಕ್ಕಾಗಿ ಕಡಿಮೆ ಮತಗಳನ್ನು ಮುಸ್ಲಿಮರು ಹಾಕ್ಬೋದೇನೋ, ಆದರೂ ಗೆಲುವು ಇನ್ನೂ ಅದು ಅಂತೇಳಿ ಸಿದ್ದರಾಮಯ್ಯವರು ಭರವಸೆ ಹೇಳ್ತಾ ಇದ್ದಾರೆ. ಅಲ್ಲೂ ಸಿದ್ದರಾಮಯ್ಯನವರು ಓಡಾಡಿದ್ದಾರೆ. ಜೊತೆಗೆ ಒಂದಿಷ್ಟು ಗಡಬಡಿ ಆಯಿತು. ನೀವು ನೋಡಿದರೆ ಆ ಸಂದರ್ಭದಲ್ಲಿ ನಮ್ಮ DK ಶಿವಕುಮಾರ್ ಅವರು ಸ್ವಲ್ಪ ಸಡನ್ ಡಿಸಿಷನ್ ತೊಗೊಂಡು ಏನೋ ಆಯಿತು, ಗದ್ದಲಗಳು ಭಾಳ ಆದವು. ಆದರೂ ಒಂದಿಷ್ಟು ಏನೋ ಗೆಲ್ಲಿ ಸೋಲಿ ಸ್ವಲ್ಪದರಲ್ಲಿ ಇರ್ತದೆ, ಅದನ್ನು ದೊಡ್ಡ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ, ಈಗ ನಮಗೆ ಬಂದಂಥ ಇಲ್ಲಿವರೆಗೆ ಬಂದಂಥ ಮೆಸೇಜ್ ಪ್ರಕಾರ ಬಾಗಲಕೋಟೆ ಗ್ಯಾರಂಟಿ ಆಗ್ಯದ. ಜೊತೆಗೆ ಸ್ವಲ್ಪಾಂತರದಲ್ಲಿ ಕಾಂಗ್ರೆಸ್ಸು ಗೆಲ್ಲಬಹುದು ದಕ್ಷಿಣ ದಾವಣಗೆರೆಯಲ್ಲಿ. ಇನ್ನೊಂದು ಸ್ವಲ್ಪ ಸಮಯ ತೊಗೋಬೋದು, ಅದು ಸ್ವಲ್ಪ ಜಲ್ದಿ ಮಾಡಿದೆ ಈ ವಿಡಿಯೋವನ್ನು. ದಯವಿಟ್ಟು ಜನ ಇದನ್ನು ಸ್ವೀಕಾರ ಮಾಡಿಕೊಂಡು, ಜೊತೆಗೆ ಈ ಗ್ಯಾರಂಟಿಗಳ ಕಾರಣದಿಂದ ಜೊತೆಗೆ